ನಾವೆಲ್ಲರೂ ಭಕ್ತರು ಅಂತ ಹೇಳ್ಕೊಳ್ತೀವಿ. ತಪ್ಪು ಮಾಡ್ತಾ ಇದ್ದಾರೆ ಪ್ರಿಯರೇ. ದೇವರ ಪ್ರೀತಿಯನ್ನು ಉನ್ನತವಾಗಿ ಸಾರೋದು ಬಿಟ್ಟು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಉನ್ನತವಾಗಿ ಸಾರುವುದು ಬಿಟ್ಟು ತಪ್ಪಾದಂಥ ಬೋಧನೆಗಳು. ಪವಿತ್ರಾತ್ಮನು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಂತೆ, ಅಪೋಸ್ತಲರು ಯೇಸು ಕ್ರಿಸ್ತರಿಗೆ ಸಾಕ್ಷಿ ಕೊಡ್ತಾ ಇದ್ದಾರಂತೆ. ನೋಡಿ ಪ್ರಿಯರ ದೇವರ ಮಕ್ಕಳೇ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ ನೋಡಿ. 46ನೇ ವಚನದಿಂದ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಅಂದನು. ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಏನ್ರಿ. 48ನೇ ವಚನದಲ್ಲಿ ನೋಡುವಾಗ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಎಲ್ಲಿ ತನಕ ಹೇಳಬೇಕು? ಎಲ್ಲಿ ತನಕ? ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಬೇಕಂದ್ರೆ, ದೇವರು ಶಕ್ತಿ ಕೊಟ್ಟ ಮೇಲೆ, ಅಂದರೆ ಪವಿತ್ರಾತ್ಮನು ನಿಮ್ಮ ಬಳಿಗೆ ಕಳಿಸಿದ ಮೇಲೆ ಟೋಟಲ್ ಲೋಕಕ್ಕೆ, ಜಗತ್ತಿಗೆ ನನ್ನನ್ನು ಕುರಿತು ಸಾಕ್ಷಿಯಾಗಿ, ನನ್ನ ಸಾಕ್ಷಿಯನ್ನು ನೀವು ಹೇಳಬೇಕು, ನನ್ನನ್ನು ಕುರಿತು ನೀವು ತಿಳಿಸಬೇಕು, ಪ್ರಪಂಚಕ್ಕೆ ತಿಳಿಸಬೇಕು, ಲೋಕಕ್ಕೆ ತಿಳಿಸಬೇಕು. ಯಾರನ್ನು ಕುರಿತು? ಯೇಸು ಕ್ರಿಸ್ತರನ್ನು ಕುರಿತು. ಯೇಸು ಕ್ರಿಸ್ತರನ್ನು ಕುರಿತು ಅಂದರೆ ಯೇಸು ಕ್ರಿಸ್ತರು ಯಾರು? ಯೇಸು ಕ್ರಿಸ್ತರು ಲೋಕಕ್ಕೆ ಯಾಕೆ ಬಂದಿದ್ದಾರೆ? ಯೇಸು ಕ್ರಿಸ್ತರು ಯಾವ ರೀತಿ ಮರಣ ಹೊಂದಿದ್ದಾರೆ? ಉದ್ದೇಶವೇನು? ಇವೆಲ್ಲವನ್ನು ಕುರಿತು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು, ಉನ್ನತವಾಗಿ ಪರಿಚಯ ಮಾಡಬೇಕು, ಶ್ರೇಷ್ಠವಾಗಿ ಪರಿಚಯ ಮಾಡಬೇಕು. ಆತನು ದೈವ ಕುಮಾರನೆಂದು ತಿಳಿಸಬೇಕು, ಆತನು ಮೋಕ್ಷ ಪ್ರದಾತನೆಂದು ತಿಳಿಸಬೇಕು, ಆತನ ಮೂಲಕ ರಕ್ಷಣೆ ಇದೆ ಎಂದು ತಿಳಿಸಬೇಕು, ಆತನ ಮೂಲಕ ರಕ್ಷಣೆ ಇದೆ ಎಂದು. ಏನು ಪರಿಚಯ ಮಾಡ್ತಾ ಇದ್ದೀವಿ? ಏನು ಪರಿಚಯ? ಯೇಸು ಕ್ರಿಸ್ತ ನಂಬಿಕೊಂಡೆ, ಅದಕ್ಕೆ ನನ್ನ ಹೊಟ್ಟೆಯಲ್ಲಿ ರೋಗ ಹೋಯಿತು ಅಂತಾನೆ. ಯೇಸು ಕ್ರಿಸ್ತ ನಂಬಿಕೊಂಡಿರೋದರಿಂದ ನನಗಿರುವಂಥ ಸಾಲ ಹೋಯಿತು ಅಂತಾನೆ. ಸಾಲ ಹೋಗಿಲ್ಲ ಅಂದರೆ ನಂಬಿಕೊಳ್ಳಲ್ವಾ? ಸಾಲ ತೀರಿಲ್ಲ ಅಂದರೆ ನಂಬಲ್ವಾ? ರೋಗ ಹೋಗಿಲ್ಲ ಅಂದರೆ ನಂಬಲ್ವಾ? ರೋಗ ಹೋಗಿರುವುದರಿಂದ ನಂಬಿದ್ದೀನಂತ ಸಾಕ್ಷಿ, ಸಾಲ ತೀರಿರುವುದರಿಂದ ನಂಬಿದ್ದೀನಿ ಎಂದು ಸಾಕ್ಷಿ. ಸಾಕ್ಷಿನ ಅದು ಸಾಕ್ಷಿನ ಯಾರು ನೋಡಿದ್ದಾರೆ? ನೋಡಿದವರು ಬಂದು ಹೇಳಬೇಕಪ್ಪ ಸಾಕ್ಷಿ. ಅದು ಕೂಡ ಸಾಕ್ಷಿ ಹೇಳಬೇಕಾದ್ರೆ ಯೇಸು ಕ್ರಿಸ್ತರ ಸಾಕ್ಷಿನ ಹೇಳಬೇಕು. ರೋಗ ಹೋಯಿತು, ಉದ್ಯೋಗ ಬಂತು, ಮದುವೆ ಆಯಿತು, ಮಕ್ಕಳು ಹುಟ್ಟಿದ್ರು, ಇದಲ್ಲ ಇದು ಏನು ಗೊತ್ತಾ? ಯೇಸು ಕ್ರಿಸ್ತರ ಸಾಕ್ಷಿಯನ್ನು ಮಾಯ ಮಾಡುವಂಥ ಅಂದರೆ ಸುಳ್ಳು ಸಾಕ್ಷಿಗಳು, ಅವಶ್ಯಕತೆ ಇಲ್ಲಲಾರ್ದಂಥ ಮಾತುಗಳು, ಇವೆಲ್ಲ ಕೂಡ ಮಾಯ ಮಾಡಿದ್ದಾರೆ. ಕ್ರಿಸ್ತನ ಸಾಕ್ಷಿ ಇಲ್ಲ, ಕ್ರಿಸ್ತನ ಬೋಧನೆ ಇಲ್ಲ, ಕ್ರಿಸ್ತನ ಜ್ಞಾನ ಇಲ್ಲ ಈ ಸಮಾಜಕ್ಕೆ, ಕ್ರಿಸ್ತನ ಉಪದೇಶ ಇಲ್ಲ, ಕ್ರಿಸ್ತನ ಉಪದೇಶ ನಡೀತಾ ಇಲ್ಲ. ಮಾಯ ಬೋಧನೆಗಳು ಪ್ರಪಂಚದಲ್ಲಿ ನಡೀತಾ ಇದೆ, ಮಾಯ ಬೋಧನೆ. ನೋಡಿ ಅಪೋಸ್ತಲರು ಏನು ಸಾಕ್ಷಿ ಕೊಟ್ಟಿದ್ದಾರೆ? ಅಪೋಸ್ತಲರು ಏನು ಸಾಕ್ಷಿ ಕೊಟ್ಟಿದ್ದಾರೆ? 2ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನವನ್ನು ನೋಡಿ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅಂದರೆ 2ನೇ ಅಧ್ಯಾಯದಿಂದ ನೋಡ್ಕೊಂಡು ಬಂದರೆ, ದೇವರ ಆತ್ಮನು ಅಪೋಸ್ತಲರ ಬಳಿಯಲ್ಲಿ ಇಳಿತಾನೆ. ಪವಿತ್ರಾತ್ಮನು ಇಳಿದ ಮೇಲೆ ಅವರು ಅನ್ಯ ಭಾಷೆಗಳನ್ನು ಮಾತನಾಡ್ತಾರೆ. ಅನ್ಯ ಭಾಷೆಗಳನ್ನು ಮಾತನಾಡ್ಕೊಂಡು ಬಂದಾಗ ಅಲ್ಲಿ ದೇವರ ಕ್ರಿಯೆಗಳು ಅದ್ಭುತವಾಗಿ ನಡೆದಾಗ ಅಲ್ಲಿ ಈ ಮಾತನ್ನು ಅವರು ತಿಳಿಸ್ತಾರೆ. ನೋಡಿ ಪ್ರಿಯರೇ, ಎಷ್ಟು 32ನೇ ವಚನ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನವನ್ನು, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು
ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅಂದರೆ ಈ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ ನಡೆದಿರುವಂಥ ಕಾರ್ಯಕ್ರಮಗಳನ್ನು ನೋಡಿ ಅಲ್ಲಿರುವಂಥ ಯೆಹೂದ್ಯರು ಆಶ್ಚರ್ಯಪಟ್ಟಿದ್ದಾರೆ. ಆಶ್ಚರ್ಯಪಟ್ಟಾಗ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೇಳುವಂಥ ಮಾತು, ನೀವೆಲ್ಲ ಆಶ್ಚರ್ಯಪಡ್ತಾ ಇದ್ದೀರಲ್ಲ, ಏನು ಗೊತ್ತಾ, ಯೇಸು ಕ್ರಿಸ್ತರ ಮೂಲಕ, ಅಂದರೆ ಯೇಸು ಕ್ರಿಸ್ತರನ್ನು ನೀವು ಸಿಲಿಬೆ ಹಾಕಿ ಕೊಂದಿದ್ದೀರಾ, ಸಿಲಿಬೆ ಹಾಕಿ ಕೊಂದಿರುವಂಥ ಈ ಯೇಸು ಕ್ರಿಸ್ತರನ್ನು ತಂದೆಯಾದ ದೇವರು ಎಬ್ಬಿಸಿದ್ದಾನೆ, ದೇವರು ಎಬ್ಬಿಸಿದ್ದಾನೆ. ಇದಕ್ಕೆ ನಾವು ಸಾಕ್ಷಿಗಳು, ನಾವೆಲ್ಲರೂ ಸಾಕ್ಷಿಗಳು. ಅಂದರೆ ದೇವರು ಯೇಸು ಕ್ರಿಸ್ತರನ್ನು ಎಬ್ಬಿಸಿದ್ದಾನೆ, ಈತನು ಎದ್ದು ಬಂದಿದ್ದಾನೆ, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬಂದಿದ್ದಾನೆ. ಅಂದರೆ ಭೂಮಿ ಹುಟ್ಟಿದಂದಿನಿಂದ ಇಂದಿನ ತನಕ ಸತ್ತವರು ಎದ್ದು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋದವರು ಯಾರೂ ಇಲ್ಲ, ಯಾರೂ ಇಲ್ಲ. ಒಬ್ಬರೇ, ಅವರ ಯೇಸು ಕ್ರಿಸ್ತರು. ಇವರೇ ಎದ್ದಿದ್ದಾರೆ, ದೇವರು ಎಬ್ಬಿಸಿದ್ದಾರೆ, ಇವರಿಗೆ ಮಹಿಮೆ ಶರೀರವನ್ನು ಕೊಟ್ಟಿದ್ದಾರೆ, ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗಿದ್ದಾರೆ. ನಾವು ಕಣ್ತುಂಬ ನೋಡಿದ್ದೇವೆ, ನಾವು ಸಾಕ್ಷಿಗಳು ಎಂದು ಅಪೋಸ್ತಲರು ಹೇಳುವಂಥ ಮಾತು. ಆ ಯೇಸು ಕ್ರಿಸ್ತರನ್ನು ನಂಬಿದರೆ ನಿಮಗೆ ರಕ್ಷಣೆ ಇದೆ. ಆ ಯೇಸು ಕ್ರಿಸ್ತರು ದೈವಕುಮಾರನು, ಆ ಯೇಸು ಕ್ರಿಸ್ತರು ದೇವರು, ಆ ಯೇಸು ಕ್ರಿಸ್ತರನ್ನು ದೇವರೇ ಕಳಿಸಿಕೊಟ್ಟಿದ್ದಾರೆ. ಆ ಯೇಸು ಕ್ರಿಸ್ತರ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಇದೆ. ಆ ಯೇಸು ಕ್ರಿಸ್ತರನ್ನು ನಂಬಿಕೊಂಡ್ರೆ ನಮಗೆ ನಿತ್ಯ ಲೋಕ ಇದೆ, ನಿತ್ಯ ಜೀವ ಇದೆ, ಆತನ ಮೂಲಕ ನಮಗೆ ಮೋಕ್ಷ ಇದೆ, ಆತನ ಮೂಲಕ ನಮಗೆ ಪರಲೋಕ ಇದೆ ಅಂತೇಳಿ ಯೇಸು ಕ್ರಿಸ್ತರನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅವರು. ಮತ್ತು ಈಗಿನ ಕಾಲದಲ್ಲಿ ಏನಿದೆ, ಸುವಾರ್ತೆ ಏನಿದೆ ಅಂತ ನೋಡುವಾಗ ಸುವಾರ್ತೆ ಇಲ್ಲ, ಸುವಾರ್ತೆ ನಡೀತಾ ಇಲ್ಲ. ಮತ್ತು ಏನು ನಡೀತಾ ಇದೆ ಅಂತ ನೋಡುವಾಗ ಎಲ್ಲ ಕೂಡ ಮಾಯ ಮಾತುಗಳು ನಡೀತಾ ಇದೆ, ಎಲ್ಲ ಕೂಡ ಕಲ್ಪನೆ ಕಥೆಗಳು, ಕಲ್ಪನೆ ಹಾಡುಗಳು, ಕಲ್ಪನೆ ಸಾಕ್ಷಿಗಳು. ಇದರ ಹಿಂದೆ ಪ್ರಿಯರಾದ ದೇವರ ಮಕ್ಕಳಿರ ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ ಇಂದಿನ ಕ್ರೈಸ್ತರ ಕಾರ್ಯಕ್ರಮಗಳು, ಕ್ರೈಸ್ತರ ಸಾಕ್ಷಿಗಳು, ಕಾರ್ಯಕ್ರಮಗಳು. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಯೇಸು ಕ್ರಿಸ್ತನನ್ನು ಪ್ರಪಂಚಕ್ಕೆ ಪರಿಚಯ ಮಾಡದೆ ಅವರನ್ನು ಅವರನ್ನು ಮಾಯ ಮಾಡಿ ಇವರ ಬೋಧನೆಗಳು ಸ್ಟಾರ್ಟ್ ಆಗಿದೆ. ಕಲ್ಪನೆ ಬೋಧನೆಗಳು, ಕಲ್ಪನೆ ಕಥೆಗಳೆಲ್ಲ ಕೂಡ, ಎಲ್ಲ ಕಲ್ಪನೆ ಕಥೆಗಳು, ಎಲ್ಲ ಮಾಯ ಬೋಧನೆಗಳು. ಪ್ರಿಯರೇ, ಕೊನೆ ದಿನಗಳಲ್ಲಿದ್ದೀವಿ. ಈ ದಿನಗಳಲ್ಲಿ ಸರಿಪಡಿಸ್ಕೊಳ್ಳೋದು ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ, ನಾವು ಮೋಸ ಹೋಗ್ತೀವಿ, ಬೆಂಕಿ ಕೊಂಡಕ್ಕೆ ಹೋಗಬೇಕಾಗುತ್ತೆ ಪ್ರಿಯರೇ. ಆದ್ದರಿಂದ ಸರಿಪಡಿಸ್ಕೊಳ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿಗೆ. ಅವರೆಲ್ಲರೂ ಹೇಳಿದ್ದಾರೆ, ಕ್ರಿಸ್ತನನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ, ಕ್ರಿಸ್ತನನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಆ ಯೇಸು ಕ್ರಿಸ್ತನು ನಮಗೋಸ್ಕರ ಬಲಿಯಾಗಿದ್ದಾನೆ, ನಮಗೋಸ್ಕರ ಬೆತ್ತದ ಮೂಲಕ ಓಡಿಸಿಕೊಂಡಿದ್ದಾನೆ, ನಮಗೋಸ್ಕರ ಸಿಲುಬೆ ಮರಣವನ್ನು ಅನುಭವಿಸಿದ್ದಾನೆ, ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ನಾವು ರಕ್ಷಣೆ ಹೊಂದಬೇಕಾದರೆ ಆತನ ಮಾತನ್ನು ತಿಳ್ಕೊಳ್ಬೇಕು. ಆತನು ದೇವ್ರಿಗೋಸ್ಕರ ಬಂದು ಹೇಳಿದ್ದಾನೆ, ದೇವರ ಸುವಾರ್ತೆ ಸಾರಿದ್ದಾನೆ. ನಾವೆಲ್ಲರೂ ದೇವರ ಮಕ್ಕಳು, ದೇವರ ಮಕ್ಕಳಾಗಿರುವಂಥ ನಾವು ಆತನನ್ನು ನಂಬಿಕೊಂಡು ಭಕ್ತಿಯಿಂದ ನಡಿಬೇಕು. ಈ ಲೋಕದಲ್ಲಿ ದೇವರ ಸೇವೆ ಮಾಡಬೇಕು, ಭಕ್ತಿಯಿಂದ ನಡಿಬೇಕು, ನಂಬಿಕೆಯಿಂದ ಜೀವಿಸಬೇಕು. ಹಾಗೆ ಬದುಕಿದರೆ ನಿಮಗೆ ಪರಲೋಕ ಸಿಗುತ್ತೆ ಸಹೋದರರೇ ಅಂತೇಳಿ ಅವರೆಲ್ಲರೂ ಸಾರಿ ಹೇಳಿದ್ದಾರೆ ಪ್ರಿಯರೇ. 5ನೇ ಅಧ್ಯಾಯ 39ನೇ ವಚನವನ್ನು ನೋಡಿ. ಅದೇ ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 39ನೇ ವಚನದಿಂದ, ಪೇತ್ರನು ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ಅಂದರೆ ಅಪೋಸ್ತಲರು ಬೋಧನೆ ಮಾಡುವಾಗ ಅಪೋಸ್ತಲರನ್ನು ಹಿಡಿದು ಕೊಂದಾಕಬೇಕು, ಒಡಿಬೇಕು ಎಂಬ ಕುತಂತ್ರದಲ್ಲಿ ಇರುವಾಗ ಅವರು ಧೈರ್ಯದಿಂದ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡು ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರನ್ನು ಕುರಿತು ನೀವು ಮಾತನಾಡಬಾರ್ದು, ಯೇಸು ಕ್ರಿಸ್ತರನ್ನು ಕುರಿತು ಸುವಾರ್ತೆ ಸಾರಬಾರ್ದು ಅಂಥೇಳಿ ಅಪೋಸ್ತಲರನ್ನ ಹಿಡಿದು ಒಡೆಯೋದಕ್ಕೆ ಪ್ರಯತ್ನ. ಹೊಡೆದಿದ್ದಾರೆ, ಆಲ್ರೆಡಿ ಅವಮಾನ ಪಡಿಸಿದ್ದಾರೆ, ಹೊಡೆದಿದ್ದಾರೆ, ನಿಂದಿಸಿದ್ದಾರೆ. ಏನ್ರಿ, ಎಷ್ಟು ಅವಮಾನ ಇದ್ದರೂ ಕೂಡ, ಎಷ್ಟು ನಿಂದನೆಗಳಿದ್ದರೂ ಕೂಡ, ಎಷ್ಟು ಪೆಟ್ಟುಗಳು ತಿಂದರೂ ಕೂಡ ಅವ್ರು ಹೇಳಿರೋಂಥ ಮಾತೇನು ಗೊತ್ತಾ? ನಾವು
ಆ ಯೇಸು ಕ್ರಿಸ್ತರು ನೋಡಿದ್ದೀವಿ, ಅವರ ಜೊತೆಯಲ್ಲಿ ನಾವು ಇದ್ದೀವಿ, ನಾವು ಅನುಭವಿಸಿದ್ದೀವಿ. ಆತನು ದೈವ ಕುಮಾರನು, ಆತನು ಸಿಲುವೆ ಮರಣ ಹೊಂದಿದ್ದಾನೆ, ಈತನ ಮೂಲಕ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ಈತನನ್ನು ಕುರಿತು ನಾವು ಪ್ರಕಟಿಸಬೇಕು, ಈತನನ್ನು ಕುರಿತು ನಾವು ಪ್ರಕಟಿಸಬೇಕು, ಈತನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅಂತೇಳಿ ಅವರು ಉನ್ನತವಾಗಿ ಕ್ರಿಸ್ತನನ್ನು ಕುರಿತು ಪರಿಚಯ ಮಾಡಿದ್ದಾರೆ. ನಾವೇನು ಮಾಡ್ತಾಯಿದ್ದೀವಿ ಅಂತ ನೋಡುವಾಗ, ನಾವೇನು ಮಾಡ್ತಾಯಿದ್ದೀವಿ ಸಭೆಯಲ್ಲಿ, ಏನು ಮಾಡ್ತಾಯಿದ್ದೀವಿ ಪ್ರಿಯರೇ? ನೋಡಿ ಪ್ರಿಯರೇ, ನೀವು ಬೈಬಲನ್ನು ಮುಂದೆ ಇಟ್ಕೊಳ್ಳಿ. ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಕುರಿತು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರ ವಾಕ್ಯದ ಪ್ರಕಾರ ಬೋಧನೆ ಇದೆಯಾ? ದೇವರ ವಾಕ್ಯದ ಪ್ರಕಾರ ಕಾರ್ಯಕ್ರಮಗಳಿದೆಯಾ? ದೇವರ ವಾಕ್ಯದ ಪ್ರಕಾರ ಪ್ರಾರ್ಥನೆಗಳಿದೆಯಾ? ದೇವರ ವಾಕ್ಯದ ಪ್ರಕಾರ ಸಮಾಜಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀವಾ? ಏನು ಮಾಡ್ತಾ ಇದ್ದೀವಿ? ಏನು ಕಾರ್ಯಕ್ರಮಗಳು ನಡೀತಾ ಇದೆ? ಎಂಥ ಕಾರ್ಯಕ್ರಮಗಳು? ಇದ್ದದ್ದು ಇದ್ದಾಗಿ ಸಾರಬೇಕು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ಇದ್ದದ್ದು ಇದ್ದಾಗೆ ಉನ್ನತವಾಗಿ ಸಾರಬೇಕು ಅವರನ್ನು ಕುರಿತು. ಕೆಲವರೇನು ಯೆಹೋವ 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 ತಂದೆ ಯೇಸು ಕ್ರಿಸ್ತನ ಬಿಟ್ಟಿದ್ದಾರೆ. ಕೆಲವರು ಯೆಹೋವ ಅಂತ ಹೇಳ್ಕೊಂಡು ಯೇಸು ಕ್ರಿಸ್ತನ ಬಿಟ್ಟು ಮಾತನಾಡ್ತಾ ಇರ್ತಾರೆ. ಇನ್ನು ಕೆಲವರು ಪವಿತ್ರಾತ್ಮನನ್ನು ಬಿಡ್ತಾರೆ, ಮತ್ತು ಕೆಲವರು ಯೇಸು ಕ್ರಿಸ್ತರನ್ನು ಬಿಡ್ತಾರೆ. ತಪ್ಪದು. ತಂದೆಯಾದ ದೇವರನ್ನು ಒಪ್ಪಿಕೊಳ್ಬೇಕು, ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಬೇಕು, ಪವಿತ್ರಾತ್ಮನನ್ನು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡು ವಾಕ್ಯದ ಪ್ರಕಾರ ಸಮಾಜಕ್ಕೆ ಪರಿಚಯ ಮಾಡಬೇಕು. ಇಲ್ಲದೆ ಹೋದರೆ ಶಾಪಗ್ರಸ್ತರಾಗ್ತೀವಿ ಪ್ರಿಯರೇ, ಶಾಪಗ್ರಸ್ತರು. ಈ ಕೊನೆಯ ದಿನದಲ್ಲಿದ್ದೀವಿ, ಕೊನೆಯ ದಿನಗಳಲ್ಲಿ ಜಾಗ್ರತೆ ಪಡಬೇಕು ಪ್ರತಿಯೊಬ್ಬರು ಕೂಡ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ, ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿನಲ್ಲಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸಿದೆ. ಅಂದರೆ ಏನು ಈ ಮಾತಿನಲ್ಲಿ ಏನಂತ ನೋಡುವಾಗ, ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿನಲ್ಲಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೀವಿ. ಅಂದರೆ ಯೇಸು ಕ್ರಿಸ್ತರು ನೋಡಿದ್ದಾರೆ. ಯೇಸು ಕ್ರಿಸ್ತರನ್ನು ಇವರು ಎಲ್ಲಿದ್ದಾರಂತ ನೋಡುವಾಗ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಾರಂತೆ. ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಂಥ ಆತನನ್ನು ನಾವು ನೋಡಿದ್ದೇವೆ, ನಾವು ಕೇಳಿದ್ದೇವೆ. ಆ ಜೀವ ಸ್ವರೂಪನ ಬಳಿಯಲ್ಲಿ ನಾವು ಇದ್ದೇವೆ. ಆತನನ್ನು ಮುಟ್ಟಿದ್ದೇವೆ, ನೋಡಿದ್ದೇವೆ, ಆತನ ಜೊತೆ ಊಟ ಮಾಡಿದ್ದೇವೆ. ಆತನು ಯಾವ ರೀತಿ ಸುವಾರ್ತೆ ಮಾಡಿದ್ದಾನೆ, ಯಾವ ರೀತಿ ಪ್ರಯಾಸ ಪಟ್ಟಿದ್ದಾನೆ, ಯಾವ ರೀತಿ ಮರಣ ಹೊಂದಿದ್ದಾನೆ, ಅವೆಲ್ಲ ನೋಡಿದ್ದೇವೆ. ಅದಕ್ಕೆ ನಾವೇ ಸಾಕ್ಷಿಗಳಂತೇಳಿ ಯೋಹಾನನು ಕೊಡುವಂಥ ಸಾಕ್ಷಿ, ಅಪೋಸ್ತಲರು ಕೊಡುವಂಥ ಸಾಕ್ಷಿ, ಅದಕ್ಕಿಂತ ಮುಂಚಿತವಾಗಿ ದೀಕ್ಷಾಸ್ನಾನ ಕೊಡುವಂಥ ಯೋಹಾನನು ಕೊಡುವಂಥ ಸಾಕ್ಷಿ. ಆ ರೀತಿ ಸಾಕ್ಷಿ ಕೊಟ್ಟು ಪರಿಪೂರ್ಣವಾದಂಥ ಜ್ಞಾನವನ್ನು ಸಾರುತ್ತಾ ಮುಂದೆ ಹೋಗೋದು ಬಿಟ್ಟು ಹಿಂದೆ ಹೋಗ್ತಾ ಇದ್ದಾರೆ. ಹಿಂದೆ ಹೋಗುವಂಥದ್ದು, ಅವನು ಹೋಗೋದಲ್ಲದೆ ಮತ್ತೆ 4 ಜನರನ್ನು ಎಳಿತಾ ಇರ್ತಾನೆ. ಅವನು ಎಳೆಯುವಂಥದ್ದು. ಏನು ಕಲಿತಾ ಇದ್ದೀರಾ? ಏನು ಕಲಿಸ್ತಾ ಇದ್ದೀರಾ? ಕುರಿ ವೇಷ ಹಾಕಿಕೊಂಡಿರುವಂಥ ತೋಳಗಳು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ. ಜಾಗ್ರತೆ ಪಡಬೇಕು, ಪ್ರತಿಯೊಬ್ಬರು ಜಾಗ್ರತೆ ಪಡಬೇಕು, ಇಲ್ಲಾಂದರೆ ಮೋಸ ಹೋಗ್ತೀವಿ. 3ನೇ ವಚನ, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಅಂದರೆ ತಂದೆಯ ಸಂಗಡಲು ಆತನ ಮಗನಾಗಿರುವಂಥ ಯೇಸು ಕ್ರಿಸ್ತರ ಸಂಗಡಲು ಇರುವಂಥದ್ದು. ನಮ್ಮ ಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಯೋಹಾನನು ಹೇಳುವಂಥ ಮಾತು, ಅಪೊಸ್ತಲನಾಗಿರುವಂಥ ಯೋಹಾನನು ಹೇಳುವಂಥ ಮಾತು. ಅಂದರೆ ಅವರು ನೋಡಿದ್ದಾರೆ. ಏನು ನೋಡಿದ್ದಾರೆ? ಯೇಸು ಕ್ರಿಸ್ತರು ನೋಡಿದ್ದಾರೆ, ಯೇಸು ಕ್ರಿಸ್ತರ ಮಾತುಗಳನ್ನು ಕೇಳಿದ್ದಾರೆ, ಯೇಸು ಕ್ರಿಸ್ತರು ಮಾಡಿರುವಂಥ ಕೆಲಸವನ್ನು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಅವೆಲ್ಲಕ್ಕೆ ಇವರು ಸಾಕ್ಷಿಗಳು ಕೊಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಅಂತೆ. ಅಂದರೆ ಏನು ನೋಡಿದ್ದಾರೋ ನೋಡಿರುವಂಥ ವಿಷಯಗಳನ್ನು ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ, ಸಾಕ್ಷಿ ಬರಿತಾ ಇದ್ದಾರೆ. ಅವರು ಸಾಕ್ಷಿ ಬರಿತಾ ಇದ್ದಾರೆ. ಈಗಿನ ಕಾಲದಲ್ಲಿ ಏನು ಸಾಕ್ಷಿ ಇದೆ? ಹೊಟ್ಟೆಯಲ್ಲಿ ಗಡ್ಡೆ ಹೋಯ್ತು. ಯಾರು ನೋಡಿದ್ದಾರೆ ನಿನ್ನ ಹೊಟ್ಟೆಯಲ್ಲಿ ಗಡ್ಡೆ?
ನಿನ್ನ ಹೊಟ್ಟೆಯಲ್ಲಿ ಗಡ್ಡೆ ಯಾರಪ್ಪ ನೋಡಿದ್ದಾರೆ? ಡಾಕ್ಟ್ರು ಏನಪ್ಪ ಸ್ಕ್ಯಾನಿಂಗು, ಹೋದರೆ ರೋಗವಾಯಿತು, ಹೋದರೆ ಹೊರಗಡೆ ಬಂದು ಏನು ಸಾಕ್ಷಿ ಹೇಳಬೇಕು, ಏನು ತಿಳಿಸ್ಬೇಕಿದ್ದೆಲ್ಲ? ದೇವರ ವಾಕ್ಯಗಳನ್ನು ತಿಳಿಸುವಂಥದ್ದು, ದೇವರನ್ನು ಕುರಿತು ಪರಿಚಯ ಮಾಡುವಂಥದ್ದು ಬಹಳ ಇರುವಾಗ ಏನು ಪರಿಚಯ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ? ಏನನ್ನು ಕುರಿತು ಪರಿಚಯ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ? ಕ್ರಿಸ್ತನ ರಾಜ್ಯಕ್ಕಾಗಿ, ಕ್ರಿಸ್ತನ ನೀತಿಗಾಗಿ ತವಕಪಡ್ರಿ ಅಂತ ಅವ್ರು ಹೇಳಿದ್ರೆ, ದೇವರ ರಾಜ್ಯಕ್ಕಾಗಿ ಏನು ಸುವಾರ್ತೆ ಮಾಡ್ತಾ ಇದ್ದಾರೆ, ಏನು ಬೋಧನೆ ಮಾಡ್ತಾ ಇದ್ದಾರೆ, ವಾಕ್ಯದ ಪ್ರಕಾರ ಸರಿ ಇದೆಯಾ ತಪ್ಪಿದೆಯಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ತಿಮೋತಿಯನಿಗೆ ಬರೆದ ಪತ್ರಿಕೆ ಏನ್ರಿ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರೇ. 9ನೇ ವಚನವನ್ನು, ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಅಂದರೆ ಈ ವಾಕ್ಯಗಳಿದೆಯಲ್ಲ, ನಂಬತಕ್ಕದ್ದು, ನಂಬಿಕೆಗೆ ಯೋಗ್ಯವಾದದ್ದು. ಈ ವಾಕ್ಯಗಳು ನಂಬಿಕೆಗೆ ಯೋಗ್ಯವಾದದ್ದು. ಅಂದರೆ ಏನು ನೋಡಿದ್ದಾರೋ, ಏನು ತಿಳ್ಕೊಂಡಿದ್ದಾರೋ ಅದನ್ನು ಬರೆದಿರೋಂಥ ವಾಕ್ಯಗಳನ್ನು ನಾವೇನು ಮಾಡಬೇಕು? ಈಗಿನ ಕಾಲದಲ್ಲಿ ನಾವು ನಂಬಬೇಕಂತೆ. ಅಂದರೆ ಅವರು ಮುಖಾಮುಖಿಯಾಗಿ ಯೇಸು ಕ್ರಿಸ್ತರನ್ನು ನೋಡಿದ್ದಾರೆ, ಯೇಸು ಕ್ರಿಸ್ತರ ಕಾರ್ಯಕ್ರಮಗಳನ್ನು ಅವರು ನೋಡಿದ್ದಾರೆ. ನೋಡಿ ಆನಂತರ ಪ್ರಿಯರಾದ ದೇವರ ಮಕ್ಕಳಿರ ಅವರು ಅನುಭವಿಸಿ ಸುವಾರ್ತೆ ಸಾರಿದ್ದಾರೆ. ಕೊನೆಯದಾಗಿ ಗ್ರಂಥದಲ್ಲಿ ಬರೆದಿರುವಂಥ ವಾಕ್ಯಗಳಿದೆಯಲ್ಲ, ಇದು ನಂಬತಕ್ಕ ಅಂದರೆ ನಂಬಿಕೆಗೆ ಯೋಗ್ಯವಾದದ್ದು. ನಾವೇನು ಮಾಡಬೇಕು? ಈ ವಾಕ್ಯಗಳನ್ನು ಕೇಳಿ ನಂಬಬೇಕು. ನಾವು ಓದಬೇಕು, ತಿಳ್ಕೊಳ್ಬೇಕು, ನಂಬಬೇಕು. ಪ್ರಿಯರೇ, ನಾವು ಏನನ್ನು ನಂಬ್ತಾ ಇದ್ದೀವಿ, ಯಾವುದನ್ನು ನಂಬ್ತಾ ಇದ್ದೀವಿ ಒಂದು ಸರಿ ಆಲೋಚನೆ ಮಾಡಿ. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನ. ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ಸುವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ಸುವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನು ಎಂದು ಕೇಳುತ್ತಾನೆ. ಮೇಲ್ಗಡೆ ಮಾತು ಎಷ್ಟು ಚೆನ್ನಾಗಿದೆಯೋ ಒಂದು ಸಾರಿ 14ನೇ ವಚನವನ್ನು ನೋಡೋಣ ಪ್ರಿಯರೇ. 14ನೇ ವಚನ, ಆದರೆ ತಾವು ಯಾವುದನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದು ಎಲ್ಲಿ? ಅದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದದೆ. ಎಷ್ಟೋ ಅಂದವಾಗಿದೆ ಎಂದು ಅಂದರೆ ಈ ಸುವಾರ್ತೆ ವಾಕ್ಯಗಳಿದೆ ನೋಡಿ, ಇದು ಸಾರಬೇಕು, ಇದು ತಿಳಿಸ್ಬೇಕು. ವಾಕ್ಯಗಳನ್ನು ಸಾರಿದ ಮೇಲೆ ಈ ವಾಕ್ಯಗಳನ್ನು ನಂಬಿ ಬದುಕಬೇಕು ಅಂತ ಹೇಳ್ತಾರೆ. ನಂಬಿಕೆಗೆ ಯೋಗ್ಯವಾದದ್ದು ದೇವರ ವಾಕ್ಯಗಳು. ದೇವರ ವಾಕ್ಯಗಳನ್ನು ಸಾರಬೇಕು. ಅದು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಸಾರಬೇಕು. ಯೇಸು ಕ್ರಿಸ್ತರು ಏನು ಹೇಳಿದ್ದಾರೋ ಅದನ್ನು ಸಾರಬೇಕು. ಅದನ್ನು ಸಾರಿದಾಗ ನಂಬಿಕೆ ದೃಢವಾಗುತ್ತೆ. ಹೊಟ್ಟೆಯಲ್ಲಿ ಗಡ್ಡೆ ಹೋಯಿತು, ಅದಕ್ಕೆ ನಂಬಿದೆ ಯೇಸು ಕ್ರಿಸ್ತನಂದರೆ ಅದು ದೃಢವಾಗಲ್ಲ. ರೋಗ ಹೋಯಿತು, ಅದಕ್ಕೆ ನಂಬಿದೆ ಅಂದರೆ ರೋಗ ಹೋಗಿಲ್ಲ ಅಂದರೆ ನಂಬಲ್ಲ ಅಷ್ಟೇ. ರೋಗ ಹೋಗಿಲ್ಲ ಅಂದರೆ ನಂಬಲ್ಲ. ಉದ್ಯೋಗ ಬಂದಿಲ್ಲ ಅಂದರೆ ಇವ್ರು ನಂಬೋದಿಲ್ಲ. ಅದು ಸರಿಯಾದ ನಂಬಿಕೆನಾ? ಉದ್ಯೋಗ ಬಂದರೆ ಏನು, ಬಾರದೇ ಇದ್ದರೆ ಏನು, ರೋಗ ಹೋದ್ರೇನು, ಹೋಗದೇ ಇದ್ದರೆ ಏನು, ಸಮಸ್ಯೆಗಳು ತೀರದೇ ಇದ್ದರೆ ಏನು, ಎಲ್ಲ ಕಾಲದಲ್ಲಿ ದೇವರನ್ನು ನಂಬಿಕೊಂಡು ಭಕ್ತಿಯಿಂದ ನಡೆಯುವಂಥದ್ದು, ಭಕ್ತಿಯಿಂದ ಜೀವಿಸುವಂಥದ್ದು ನಿಜವಾದ ನಂಬಿಕೆಯಾಗುತ್ತೆ ಪ್ರಿಯರೇ. ನಿಜವಾದ ನಂಬಿಕೆ ಎಲ್ಲ ಸಮಯದಲ್ಲಿ ಕಷ್ಟ ಇದ್ದರೆ ಪರವಾಗಿಲ್ಲ, ಸುಖ ಇದ್ದರೂ ಪರವಾಗಿಲ್ಲ, ಶೋಧನೆಗಳಿದ್ದರೂ ಪರವಾಗಿಲ್ಲ, ನಂಬಿಕೊಂಡು ಭಕ್ತಿಯಿಂದ ನಡೆಯುವಂಥದ್ದು ಇದೆಯಲ್ಲ, ಅದು ನಿಜವಾದ ನಂಬಿಕೆ ಏನ್ರಿ.
ಕ್ರಿಸ್ತನಿಗೆ ಅವರು ಸಾಕ್ಷಿಗಳಾಗಿ ಬದುಕಿದ್ದಾರೆ. ಸಾಕ್ಷಿಗಳಾಗಿ ಅಂದರೆ ಯೇಸು ಕ್ರಿಸ್ತರು ನೋಡಿದ್ದಾರೆ, ನೋಡಿ ಆತನ ಮೂಲಕ ಏನೇನು ತಿಳ್ಕೊಂಡಿದ್ದಾರೋ ಅದನ್ನು ಸಾರಿದ್ದಾರೆ, ಪ್ರಕಟಿಸಿದ್ದಾರೆ. ಇವಾಗ ನಾವೇ ನೋಡ್ತಾ ಇದ್ದೀವಿ, ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ನಾವು ವಾಕ್ಯಗಳನ್ನು ನೋಡಿ, ಈ ವಾಕ್ಯಗಳನ್ನು ನಂಬಿ ಸಮಾಜಕ್ಕೆ ದೇವರ ಜ್ಞಾನವನ್ನು ಪರಿಚಯ ಮಾಡಬೇಕು. ದೇವರ ಜ್ಞಾನವನ್ನು ಪರಿಚಯ ಮಾಡಬೇಕು. ಇವಾಗ ನಾವು ಮುಖಾಮುಖಿಯಾಗಿ ಯೇಸು ಕ್ರಿಸ್ತನ ನೋಡಿಲ್ಲ, ನಾವು ಮುಖಾಮುಖಿಯಾಗಿ ದೇವರನ್ನು ನೋಡಿಲ್ಲ, ನಾವು ಮುಖಾಮುಖಿಯಾಗಿ ಭಕ್ತರನ್ನು ನೋಡಿಲ್ಲ. ಮತ್ತೇನು ನೋಡ್ತಾ ಇದ್ದೀವಿ? ಬೈಬಲನ್ನು ನೋಡಿ ಇದನ್ನು ನಂಬ್ತಾ ಇದ್ದೀವಿ. ನಂಬಿ ಈ ವಾಕ್ಯಗಳನ್ನು ಸಾರಬೇಕು. ನಾವು ಈ ವಾಕ್ಯಗಳನ್ನು ಸಾರಬೇಕು. ಕ್ರಿಸ್ತನಿಗೆ ಸಾಕ್ಷಿಗಳು ಅಪೋಸ್ತಲರು, 1ನೇ ಶತಮಾನದಲ್ಲಿ ಕ್ರೈಸ್ತರು ಅವರು ಹೇಗೆ ಬದುಕಿದ್ದಾರೆ ಎಂದು ದೇವರ ವಾಕ್ಯ ಸಾಕ್ಷಿ ಕೊಡುತ್ತೆ. ದೇವರ ವಾಕ್ಯ ಸಾಕ್ಷಿ ಕೊಡುತ್ತೆ. ಈ ವಾಕ್ಯಗಳನ್ನು ನಂಬಿ ನಾವೆಲ್ಲರೂ ಬದುಕಬೇಕು ಪ್ರಿಯರ, ದೇವರ ಮಕ್ಕಳಿರ. ನಾವೆಲ್ಲರೂ ಜೀವಿಸಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ಸಾರಬೇಕು ಪ್ರಿಯರೇ. ದೇವರ ಜ್ಞಾನವನ್ನು ಉನ್ನತವಾಗಿ ಸಾರಬೇಕು, ಅರ್ಥ ಮಾಡಿಕೊಂಡು ಸಾರಬೇಕು. ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ಸಮಾಜಕ್ಕೆ ಪರಿಚಯ ಮಾಡಬೇಕು. ಈ ಸಮಾಜಕ್ಕೆ ಏನು ಪರಿಚಯ ಮಾಡ್ತಾ ಇದ್ದೀರಾ? ಏನು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದೀವಿ? ನಿಜವಾಗ್ಲೂ ದೇವರ ಸಾಕ್ಷಿಯನ್ನು, ಕ್ರಿಸ್ತನ ಸಾಕ್ಷಿಯನ್ನು ಉನ್ನತವಾಗಿ ಪರಿಚಯ ಮಾಡ್ತಾ ಇದ್ದೀವಾ? ಅಥವಾ ಇಲ್ಲದು ಸಲ್ಲದು ಸಾಕ್ಷಿಗಳನ್ನು ಹೇಳಿ ಕ್ರಿಸ್ತನ ಸಾಕ್ಷಿಯನ್ನು ಮಾಯ ಮಾಡ್ತಾ ಇದ್ದೀವ? ಕಾಣದಂತೆ ಏನು ಮಾಡ್ತಾ ಇದ್ದೀವಿ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಡಿ ಪ್ರಿಯರೇ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳನ್ನು ಇದ್ದದ್ದು ಇದ್ದಾಗೆ ಸಾರಿದ್ದೀನಿ ತಂದೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ನೀವೇ ನನ್ನ ಸಾಕ್ಷಿಗಳಂತ ಹೇಳಿದ್ದೀರಾ. 1ನೇ ಶತಮಾನದಲ್ಲಿ ನೋಡುವಾಗ ತಂದೆ, ಯೇಸು ಕ್ರಿಸ್ತರನ್ನು ಕುರಿತು ನೀವು ಸಾಕ್ಷಿ ಕೊಟ್ಟಿದ್ದೀರಾ. ನಿಮ್ಮನ್ನು ಕುರಿತು ಪ್ರಭು ಸಾಕ್ಷಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಪ್ರಭುವನ್ನು ಕುರಿತು ಅಪೊಸ್ತಲರು ಸಾಕ್ಷಿ ಕೊಟ್ಟಿದ್ದಾರೆ, ಪವಿತ್ರಾತ್ಮನು ಸಾಕ್ಷಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಹೇಗೆ ಬದುಕಿದ್ದಾರೆ ಎಂದು ಸತ್ಯವೇದ ಗ್ರಂಥ ಸಾಕ್ಷಿ ಕೊಡ್ತಾ ಇದೆ ತಂದೆ. ಸತ್ಯವೇದ ಗ್ರಂಥವು ಸಾಕ್ಷಿ ಕೊಡ್ತಾ ಇದೆ. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ನಿಮ್ಮ ವಾಕ್ಯಗಳನ್ನು ನಂಬಿ ಪ್ರತಿಯೊಬ್ಬರು ಜೀವಿಸಬೇಕು ತಂದೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ತಂದೆ. ನಮ್ಮೆಲ್ಲರನ್ನೂ ಕಾಪಾಡಿ ತಂದೆ. ಭಯ ಭಕ್ತಿಯಿಂದ ಜೀವಿಸಿ ನಿಮ್ಮನ್ನು ಉನ್ನತವಾಗಿ ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.